ಈ ವಿಡಿಯೋದಲ್ಲಿ ನಾನು ಇಷ್ಟು ನೀವು ಈಗ ಪಾರ್ಟ್ ಎಫ್ ಈ ವಿಡಿಯೋಗೆ ಏನಾದ್ರು ಡೈರೆಕ್ಟ್ ಆಗಿ ಬಂದಿದ್ರೆ ಅದೇದು ABCDE ಅದಷ್ಟು ನೋಡ್ಕೊಂಡ್ ಬನ್ನಿ. ಸಾರಿ, ಯಾಕೆಂದ್ರೆ ABCDE ಇಲ್ಲಿ ನೀವು ಡೈರೆಕ್ಟ್ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಬರೆಯೋದನ್ನ ನಾ ಹೇಳ್ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ಏನಂದ್ರೆ ಇವತ್ತು ಸಾಮಾನ್ಯವಾಗಿ ಮಕ್ಕಳಿಗೆ ಪೇಶನ್ಸ್ ಇರಲ್ಲ. ನಾವು ಒಂದು 10 ಅವರ್ಸ್ ಆದ್ಮೇಲೆ ಒಂದು ಪ್ರೋಗ್ರಾಮ್ ಬರೆಸ್ತೀವಿ ಅಂದ್ರೆ ನಾನು ಏನ್ ಪ್ರಯತ್ನ ಮಾಡಿದ್ದೀನಿ ಅಂದ್ರೆ ಜಸ್ಟ್ 1 ಅವರ್ ಒಳಗಡೆ ಒಂದು 5-6 ಪ್ರೋಗ್ರಾಮ್ ಅಥವಾ 10 ಪ್ರೋಗ್ರಾಮ್ ಬರೆಯಕ್ಕೆ ಪ್ರಯತ್ನ ಪಡ್ಬೇಕು ಅಂತ. ಈಗ ಸ್ವಲ್ಪ ಕೆಲವು ಒಂದು ಯಾವುದೇ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅದಕ್ಕೊಂದು ರೂಲ್ ಅಂತ ಇರುತ್ತೆ. ಇವಾಗ ಕನ್ನಡದಲ್ಲೂ ಅಷ್ಟೇನೆ ಒಂದು ರೂಲ್ ಅಂತ ಇದೆ, ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಅಂತ ಇದೆ. ಹಂಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲೂ ಒಂದು ರೂಲ್ ಇರುತ್ತೆ. ಕೆಲವು ರೂಲ್ಸ್ ಗಳನ್ನ ನೋಡ್ತಾ ಹೋಗೋಣ. ವೇರಿಯೇಬಲ್ಸ್ ಅಂದ್ರೆ ಏನು ಅಂತ. ಈಗ ನೋಡಿ, ಇಲ್ಲೊಂದು ಸಿಂಪಲ್ ಪ್ರೋಗ್ರಾಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಟ್ ಎ, ಇವಾಗ ಇದು ಗೊತ್ತು ನಿಮಗೆ ಏನಂತ. ನನಗೊಂದು ಬಾಕ್ಸ್ ಕೊಡು, ಆ ಬಾಕ್ಸ್ ಹೆಸರು ಎ ಅಂತ ಇರ್ಲಿ. ಆ ಬಾಕ್ಸ್ ಅಲ್ಲಿ ನಾನು ಇಂಟೀಜರ್ ನಂಬರ್ ನ ಸ್ಟೋರ್ ಮಾಡ್ತೀನಿ ಅಂತ. ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ, ನಂಬರ್ಸ್ ಅಲ್ಲಿ ಎರಡು ಟೈಪು. ಒಂದು ಇಂಟು, ಫ್ಲೋಟು. ಇಂಟ್ ಅಂದ್ರೆ ನಂಬರ್ ವಿತೌಟ್ ಡೆಸಿಮಲ್ ಪಾಯಿಂಟ್, ಫ್ಲೋಟ್ ಅಂದ್ರೆ ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್ ಅಂತ ಗೊತ್ತಿದೆ. ಈಗ ಏನಾಯ್ತು, ಎಗೆ 10 ಹಾಕಿದೆ ನಾನು, ಅಂದ್ರೆ 10 ಹೋಗಿ ಕೂತ್ಕೊಂತು ಎಗೆ. ಈಗ ಪ್ರಿಂಟ್ ಆಫ್ %d ಏನ್ ಇದು ಔಟ್ಪುಟ್ ಸ್ಕ್ರೀನ್ ಅಂತ ಅನ್ಕೊಳ್ಳಿ. ಇದು ಔಟ್ಪುಟ್ ಸ್ಕ್ರೀನ್ ಅಂತ ಅನ್ಕೊಂಡ್ರೆ ಏನಾಯ್ತು, 10 ಪ್ರಿಂಟ್ ಆಯ್ತು ನಿಮಗೆ. 10 ಪ್ರಿಂಟ್ ಆದ್ಮೇಲೆ /n ಇರೋದ್ರಿಂದ ಕರ್ಸರ್ ನೆಕ್ಸ್ಟ್ ಲೈನ್ ಹೋಯ್ತು. ನೆಕ್ಸ್ಟ್ A=20 ಅಂತ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಇರೋದ್ ಇದೇ ಎ, ಈ ಎ ಹೋಗಿ ಇಲ್ಲಿ 20 ಬಂದು ಕುತ್ಕೊಳತ್ತೆ. 10 ಹೋಗಿ, ಸಾರಿ, ಎ ಹೋಗಲ್ಲ, 10 ಹೋಗಿ 20 ಬಂದು ಕುತ್ಕೊಳತ್ತೆ. ಸೊ ಇಲ್ಲೇನಾಯ್ತು, ಪ್ರಿಂಟ್ ಆಫ್ %ಗೆ ಇವತ್ ಏನ್ ಪ್ರಿಂಟ್ ಆಗ್ತಿದೆ, 20. ಅಂದ್ರೆ ಈಗ ಏಲಿರೋದು 20. ಸರ್ ನನಗೆ 10 ಬೇಕು, 10 ಸಿಗಲ್ಲ, ಹೋಯ್ತು. ಸೊ ಹೆಂಗ್ ಹೇಳ್ಬೋದು ವೇರಿಯಬಲ್ ಅಂದ್ರೆ, ವೇರಿಯಬಲ್ ಈಸ್ ಎ ನೇಮ್ ಗಿವನ್ ಟು ದ ಲೊಕೇಶನ್. ದಿಸ್ ಇಸ್ ಎ ನೇಮ್ ಅಲ್ವಾ. ಎ ಅನ್ನೋದು ಒಂದು ನೇಮು, ಅದೊಂದು ಹೆಸರು. ಅದನ್ನ ನೀವು ಏನಿಗೆ ಕೊಟ್ರಿ, ಲೊಕೇಶನ್ ಕೊಟ್ರಿ. ಈ ಒಂದು ಲೊಕೇಶನ್ಗೆ ಎ ಅಂತ ಕೊಟ್ರಿ. ಸೊ ದ ವ್ಯಾಲ್ಯೂ ಕ್ಯಾನ್ ಚೇಂಜ್, ದ ವ್ಯಾಲ್ಯೂ ಚೇಂಜ್ ಆಗ್ಬೋದು ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಅಂತ. ಸೊ ಹಂಗಾಗಿ ಏನ್ ಹೇಳ್ತೀವಿ ನಾವು, ವೇರಿಯಬಲ್ ಅಂತ ಹೇಳ್ತೀವಿ. ನಾವು ವೇರಿಯಬಲ್ ಅಂತ ಹೇಳ್ತೀವಿ. ಬೇಕಾದ್ರೆ ಈ ಪ್ರೋಗ್ರಾಮ್ ನ ಒಂದು ಟೈಪ್ ಮಾಡಿ ನೋಡೋಣ, ನಿಮಗೊಂದು ಐಡಿಯಾ ಬರುತ್ತೆ. ಆನ್ಲೈನ್ GDB ಓಪನ್ ಮಾಡ್ಕೊಂತೀನಿ. ಓಕೆ, ಸೊ ನಿಮ್ಗೆ ಒಂದು ಎಲ್ಲಾ ಪ್ರೋಗ್ರಾಮ್ ಅಷ್ಟೇ. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಮಂಕಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿ. ಮಂಕಿ ಟೈಪಿಂಗ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ. ಪ್ಲಸ್ ಏನ್ ಮಾಡಿ, ನೀವು ಆ ಎಲ್ಲಾ ಪ್ರೋಗ್ರಾಮ್ ಟೈಪ್ ಮಾಡಿ ಟ್ರಯಲ್ ಅಂಡ್ ಎರರ್ ಮಾಡಿ, ಅದು ಆಲ್ ಮಿಸ್ಟೇಕ್ ಮಾಡಿ. ಅವಾಗ ನಿಮಗೆ ಒಂದು ಐಡಿಯಾ ಸಿಗತ್ತೆ. #include stdio.h ವಾಯ್ಡ್ ಮೇನೆ ತಗೊಂತೀನಿ ನಾನು. ಈಗ ಇಂಟ್ ಎ ಅಂತ ಹೇಳ್ತೀನಿ, A=10. ಸೊ ಪ್ರಿಂಟ್ ಎಫ್ %d/n ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ಏನಾಗತ್ತೆ ಅಂತ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಲೈನ್ ಅಲ್ಲಿ A=20 ಅಂತೀನಿ. ಸೊ ಪ್ರಿಂಟ್ ಎಫ್ %d/n ಎ ಅಂತ ಹೇಳ್ತೀನಿ. ಈಗ ನಾವು ರನ್ ಮಾಡಿದ್ರೆ ನೋಡಿ, ಫಸ್ಟ್ 10 ಬರುತ್ತೆ, ಆಮೇಲೆ 20 ಬರುತ್ತೆ. ಅಂದ್ರೆ ಇಲ್ಲಿ ಲೊಕೇಶನ್ ಸೇಮೇನೆ, ಎ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ಸೊ 10 ಹೋಗಿ ಲೈನ್ ನಂಬರ್ 5 ಪ್ರಕಾರ 10 ಹೋಗಿ ಎಗೆ ಕೂತ್ಕೊಳ್ಳುತ್ತೆ. ಆಮೇಲೆ ಪ್ರಿಂಟ್ ಎಫ್ ಎ ಅಂದ ತಕ್ಷಣ ಇಲ್ಲಿ 10 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಲೈನ್ ನಂಬರ್ 7 ಬಂದಾಗ ಏನಾಯ್ತು, ಈ 10 ಹೋಗಿ ಏನ್ ಕೂತ್ಕೊಳ್ಳುತ್ತೆ, 20 ಕೂತ್ಕೊಳ್ಳುತ್ತೆ. ಪ್ರಿಂಟ್ ಆಫ್ %d ಎ ಅಂದಾಗ 20 ಪ್ರಿಂಟ್ ಆಗತ್ತೆ ಅಷ್ಟೇ. ತುಂಬಾ ವೆರಿ ಸಿಂಪಲ್, ಆಯ್ತಾ. ಈಗ ಒಂದು ನಿಮಿಷ. ಓಕೆ, ಸೊ ಇವಾಗ ವೇರಿಯಬಲ್ ಡೆಫಿನೇಷನ್ ನೋಡೋಣ. ಹಾಗಾದ್ರೆ ವೇರಿಯಬಲ್ ಅಂದ್ರೆ ಏನು ಅಂತ. ಅದಕ್ಕಿಂತ ಮೊದಲು ವೇರಿಯಬಲ್ ಅಂದ್ರೆ ಗೊತ್ತಾಯ್ತು ನಿಮಗೆ, ನೇಮ್ ಗಿವನ್ ಟು ಮೆಮೊರಿ ಲೊಕೇಶನ್. ಇನ್ನೇನೇನು ಅಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಇದೊಂದು ಸಿಂಪಲ್ ಇಂಟ್ರೆಸ್ಟ್ ಪ್ರೋಗ್ರಾಮ್, ಆಯ್ತಾ. ಸೊ PTR/SI ಎಂಟರ್ ವ್ಯಾಲ್ಯೂಸ್ ಫಾರ್ PTR. ಓಕೆ, ಸೊ ಅಕ್ಸೆಪ್ಟ್ ಮಾಡ್ಕೊಂಡೆ, ಕ್ಯಾಲ್ಕುಲೇಷನ್ ಮಾಡಿದೆ. ಈ ಪ್ರೋಗ್ರಾಮ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನನ್ನ ಫೋಕಸ್ ಏನು ಅಂದ್ರೆ,
ಇವಾಗ ಎಂಟರ್ ವ್ಯಾಲ್ಯೂಸ್ ಫಾರ್ ಪಿ ಟಿ ಆರ್ ಅಂತ ಮೆಸೇಜ್ ಪ್ರಿಂಟ್ ಆಗುತ್ತೆ. ಹೌದಾ? ಬಿಕಾಸ್ ಆಫ್ ದಿಸ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಅದಕ್ಕಿಂತ ಮೊದಲು ಏನಾಗಿರುತ್ತೆ, ಪಿ ಟಿ ಆರ್ ಮತ್ತೆ ಎಸ್ ಐಗೆ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ಸೊ ಪಿಗೆ, ಟಿಗೆ, ಆರ್ಗೆ ಮತ್ತೆ ಎಸ್ ಐಗೆ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ನೆಕ್ಸ್ಟ್ ನಾನು 12.5 ಅಂತ ಎಂಟರ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಅದು ಎಲ್ಲಿಗೆ ಹೋಗಿ ಕೂರ್ಬೇಕು? ಬಿಕಾಸ್ ಆಫ್ ಸ್ಕ್ಯಾನ್ ಎಫ್. ಸೊ ನಾನು ಈ ಮೂರು ವ್ಯಾಲ್ಯೂನ ಎಂಟರ್ ಮಾಡಿದೆ. ಓಕೆ, ಸೊ ಪಿ ಟಿ ಆರ್. ಓಕೆ, ಸೊ ಜಸ್ಟ್ ಒಂದು ರ್ಯಾಂಡಮ್ ವ್ಯಾಲ್ಯೂಸ್ನ ಎಂಟರ್ ಮಾಡಿದ್ದೀನಿ. ಸೊ 12.5, 23.4 and 32.5. ಓಕೆ, ನಾರ್ಮಲಿ ರೇಟ್ ಆಫ್ ಇಂಟ್ರೆಸ್ಟ್ 32.5 ಎಲ್ಲ ಇರಲ್ಲ. ಬಟ್ ಓಕೆ, ಸುಮ್ಮನೆ ಇಲ್ಲಿ ಜನರಲ್, ಇಲ್ಲಿ ನನ್ನ ಫೋಕಸ್ ಡಾಟಾ ಅಲ್ಲ, ನನ್ನ ಫೋಕಸ್ ಇಲ್ಲಿ ಬೇರೆ ಎಕ್ಸ್ಪ್ಲೈನ್ ಮಾಡ್ಬೇಕು. ನಾನು ಕಾನ್ಸ್ಟೆಂಟ್ ಅಂದ್ರೆ ಏನು, ಡಾಟಾ ಟೈಪ್ ಅಂದ್ರೆ ಏನು, ಅದಕ್ಕೆ. ಈಗ ಏನಾಯ್ತು, ಮೆಮೊರಿ ಅಲೋಕೇಟ್ ಆಯ್ತು. ಪಿ ಹೆಂಗ್ ಸ್ಟೋರ್ ಆಗುತ್ತೆ? ಓಕೆ, ಸೊ ಪಿಗೆ ಸೊ 12.5, ಆಮೇಲೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ 6 ಡಿಜಿಟ್ಸ್ ಇರ್ಬೇಕಲ್ವಾ? ಸೊ 3, 2, 5 ಇದೊಂದು ಅಂದ್ರೆ 6 ಡಿಜಿಟ್ ಆಯ್ತು. ಟಿಗೆ 23.4 6 ಡಿಜಿಟ್, 32.5 ಆರ್ಗೆ ಹೋಗಿ ಕೂತ್ಕೊಂತು. ಈಗ ಎಸ್ ಐ ಅನ್ನೋದು ಒಂದು ಬಾಕ್ಸು. ಇಲ್ಲಿಗೆ ಬಂದಾಗ ಕ್ಯಾಲ್ಕುಲೇಷನ್ ಆಯ್ತು. ಹೌದಾ? ಪಿ ಟಿ ಆರ್ ಡಿವೈಡೆಡ್ ಬೈ 100. ಸೊ ಅದು ಇಲ್ಲಿ ಸ್ಟೋರ್ ಆಯ್ತು. 95.062,500 ಅಂತ ಸ್ಟೋರ್ ಆಯ್ತು. ಈಗ ನಾನು ಪ್ರಿಂಟ್ ಎಫ್. ಸೊ ಹೆಂಗ್ ಬರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಈ ಪರ್ಸೆಂಟೇಜ್ ಎಫ್ ಕರೆಸ್ಪಾಂಡ್ಸ್ ಟು ಎಸ್ ಐ. ಎಸ್ ಐ ಏನಿದೆ 95.062,500 ಬರುತ್ತೆ. ಈಗ ಇದ್ರಲ್ಲಿ ವೇರಿಯೇಬಲ್ಸ್ ಯಾವುದು? ಪಿ ಟಿ ಆರ್ ಎಸ್ ಐ ವೇರಿಯೇಬಲ್ಸ್. ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ನೀವು ರನ್ ಮಾಡಿದ್ರೆ ಬೇರೆ ಬೇರೆ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಕೊಬಹುದು. ಹೌದಲ್ವಾ? ಸೊ ವೇರಿಯೇಬಲ್ ಅಂದ್ರೆ ಏನು? ಒಂದು ನೇಮ್ ಗಿವನ್ ಟು ಲೊಕೇಶನ್ ವೇರ್ ದ ವ್ಯಾಲ್ಯೂ ಕ್ಯಾನ್ ಚೇಂಜ್. ಸೊ ಪಿ ಟಿ ಆರ್ ಎಸ್ ಐ ಏನಾಯ್ತು? ವೇರಿಯೇಬಲ್ಸ್. ಇದಿಷ್ಟು ಸೇರಿ ಅದಾರೋ ಬರೀ ಸರ್ ಟಿ ಮತ್ತೆ ಯಾರಿಗಿದೆ ಹಾಗಾದ್ರೆ ಅದಷ್ಟೇನಾ? ಇಲ್ಲ. ಪಿ ಟಿ ಆರ್ ಎಸ್ ಐ. ಫ್ಲೋಟ್ ಅನ್ನೋದೇನು? ನಾನು ಎಷ್ಟೊತ್ತು ಹೇಳ್ಕೊಟ್ಟಿದ್ದೆ ನಿಮಗೆ. ಹೇಳ್ಕೊಟ್ಟಿರೋದೇನು? ಇಂಟ್ ಮತ್ತೆ ಫ್ಲೋಟ್ ಮಾತ್ರ. ಅದು ಡಾಟಾ ಟೈಪ್ ಅಂತ ಹೇಳ್ತೀವಿ ನಾವು. ಡಾಟಾ ಟೈಪ್ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡಾಟಾ ದ ವೇರಿಯಬಲ್ ಕ್ಯಾನ್ ಹೋಲ್ಡ್ ಅಂತ. ಇಟ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡಾಟಾ ದ ವೇರಿಯಬಲ್ ಕ್ಯಾನ್ ಹೋಲ್ಡ್. ಅಂದ್ರೆ ಯಾವ ತರ ಡಾಟಾನ ನಾನು ವೇರಿಯಬಲ್ ಸ್ಟೋರ್ ಮಾಡ್ಬೋದು ಅನ್ನೋದನ್ನ ಡಾಟಾ ಟೈಪ್ ಹೇಳುತ್ತೆ. ಈಗ ಈ ಪಿ ಟಿ ಆರ್ ವ್ಯಾಲ್ಯೂ ಏನೇ ಆಗಿರ್ಬೋದು, ನೀವು ಏನೇ ಪಿ ಟಿ ಆರ್ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋಗಿ. ಸೊ ಪ್ರಿನ್ಸಿಪಲ್ 10,000 ಮಾಡಿ, ಟೈಮು ಸೊ 10 ಮಂತ್ಸ್ ಮಾಡ್ಕೊಳ್ಳಿ, 6 ರೇಟ್ ಆಫ್ ಇಂಟ್ರೆಸ್ಟ್ 5.5 ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಫಾರ್ಮುಲಾದಲ್ಲಿ ಈ 100 ಅನ್ನೋದು ಚೇಂಜ್ ಆಗಲ್ಲ. ಈ 100 ಆಗೇ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ 100 ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ದ ವ್ಯಾಲ್ಯೂ which does not change during the execution of the program is called as a constant. ಈಗ ನೀವು ಏರಿಯಾ ಆಫ್ ಸರ್ಕಲ್ ತಗೊಂಡ್ರೆ ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ಅಲ್ವಾ? ಪೈನ ನಾವೇನಂತ ಹೇಳ್ತೀವಿ? 3.1412 ಇಂಟು ಆರ್ ಅಂತ ಹೇಳ್ತೀವಿ. ಈ 3.1412 ಚೇಂಜ್ ಆಗಲ್ಲ ಅಲ್ವಾ? ಹಂಗಾಗಿ ಅದೇನು? ಕಾನ್ಸ್ಟೆಂಟ್. ಅದು ನಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಆರ್ ವ್ಯಾಲ್ಯೂಗಳು ಚೇಂಜ್ ಆಗ್ಬೋದು, ಹಂಗಾಗಿ ಅದು ವೇರಿಯಬಲ್. ಅಷ್ಟೇ, ಸಿಂಪಲ್. ನೆಕ್ಸ್ಟ್, ವೇರಿಯಬಲ್ ಅಂದ್ರೇನು? ವೇರಿಯಬಲ್ ಇಸ್ ಎ ನೇಮ್ ಗಿವನ್ ಟು ಮೆಮೊರಿ ಲೊಕೇಶನ್. ಇಟ್ಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್ ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇನ್ ದ above program, PTR and SI are variable names. Rules for constructing variable names. ಈಗ ನಮ್ಮ ಮನುಷ್ಯರ ನೇಮಗಳೆಲ್ಲ ಒಂದು ರೂಲ್ ಗೊತ್ತಿಲ್ಲದೆ ಒಂದು ರೂಲ್ ಫಾಲೋ ಮಾಡಿದಾರಲ್ವಾ? ನಮ್ ಯಾರ ಹೆಸರು ವಾಟರ್ ಬಾಟಲ್ ಅಂತ ಇಲ್ಲ, ನಮ್ ಯಾರ ಹೆಸರು ಪ್ರೊಜೆಕ್ಟರ್ ಅಂತ ಇಲ್ಲ, ನಮ್ ಯಾರ ಹೆಸರು ಡಾಗ್ ಅಂತ ಇಲ್ಲ. ಕರೆಕ್ಟಾ? ಏನಕ್ಕೆ? ಒಂದು ರೂಲ್ ಫಾಲೋ ಮಾಡಿದ್ದಾರೆ. ಮನುಷ್ಯರ ನೇಮು ಈ ತರ ಇರ್ಬೇಕಪ್ಪ, ಆಲ್ಫಾಬೆಟ್ಸ್ ಅಲ್ಲಿ ಇರ್ಬೇಕು, ಡಿಜಿಟ್ಸ್ ಇರಬಾರ್ದು, ಸ್ಪೆಷಲ್ ಸಿಂಬಲ್ ಇರಬಾರ್ದು. ನಿಮ್ ಯಾರ ಹೆಸರುವೆ ಸೊ ಟಾಮಿ 123 ಹ್ಯಾಶ್ ಅಂತ ಇಲ್ಲ, ನನ್ನ ಹೆಸರು ರಾಮ್ ಪ್ರಸಾದ್ ಹ್ಯಾಶ್ 1982 ಹ್ಯಾಶ್ ಡಾಲರ್ ಅಂತ ಇಲ್ಲ. ಕರೆಕ್ಟಾ? ಹಂಗಾಗಿ ರೂಲ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ವೇರಿಯಬಲ್ ನೇಮ್ಸ್ ಏನು? ವೇರಿಯಬಲ್ ನೇಮ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಯಾವ್ಯಾವ ಯೂಸ್ ಮಾಡ್ಬೋದು? ಆಲ್ಫಾಬೆಟ್ಸ್, ಡಿಜಿಟ್ಸ್, ಅಂಡರ್ ಸ್ಕೋರ್. ಆಲ್ಫಾಬೆಟ್ಸ್ ಅಂದ್ರೆ ಏನು? ಕ್ಯಾಪಿಟಲ್ ಎ ಟು ಝೆಡ್, ಸ್ಮಾಲ್ ಎ ಟು ಝೆಡ್, ಇಂಗ್ಲಿಷ್ ಆಲ್ಫಾಬೆಟ್ಸ್. ಡಿಜಿಟ್ಸ್ 0 to 9. ಅಂಡರ್ ಸ್ಕೋರ್. ಅಂಡರ್ ಸ್ಕೋರಿಗೂ ಹೈಫನಿಗೂ ವ್ಯತ್ಯಾಸ ಇದೆ ಕೀಬೋರ್ಡ್ ಅಲ್ಲಿ. ಸೊ ಅಂಡರ್ ಸ್ಕೋರ್ ಯೂಸ್ ಮಾಡಬಹುದೇ ಹೊರತು ಹೈಫನ್ ಅನ್ನ ಯೂಸ್ ಮಾಡಂಗಿಲ್ಲ.
ನೆಕ್ಸ್ಟ್ ಫಸ್ಟ್ ಕ್ಯಾರೆಕ್ಟರ್ ಶುಡ್ ಬಿ ಆಲ್ಫಾಬೆಟ್ ಆರ್ ಅಂಡರ್ ಸ್ಕೋರ್. ಫಸ್ಟ್ ಕ್ಯಾರೆಕ್ಟರ್ ಆಲ್ಫಾಬೆಟ್ ಇರಬೇಕು ಅಥವಾ ಅಂಡರ್ ಸ್ಕೋರ್ ಇರಬೇಕು. ಸೊ ಡಿಜಿಟ್ ಬರಂಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ವೇರಿಯೇಬಲ್ ನ SI ಅಂತ ಹೇಳ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಅಂತ. ಅಂಡರ್ ಸ್ಕೋರ್ SI ಅಂತಾನು ಹೇಳ್ಬೋದು, ಆದ್ರೆ 12SI ಅಂತ ಹೇಳಂಗಿಲ್ಲ. ಸೊ ಇದು ಅಕ್ಸೆಪ್ಟಬಲ್ ಆಗಲ್ಲ. ಸೊ ನೆಕ್ಸ್ಟ್, ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ವೇರಿಯಬಲ್ ನೇಮ್ಸ್ ಇನ್ ದ ಪ್ರೋಗ್ರಾಮ್. ಕೀವರ್ಡ್ಸ್ ಅನ್ನ ನಾವು ವೇರಿಯಬಲ್ ನೇಮ್ಸ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೀವರ್ಡ್ಸ್ ಅಂದ್ರೆ ಏನು? ಕೀವರ್ಡ್ಸ್ ಅಂದ್ರೆ ಅದರ ಮೀನಿಂಗ್ ಆಲ್ರೆಡಿ ಡಿಫೈನ್ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನಗೆ 3 ವೇರಿಯೇಬಲ್ಸ್ ಬೇಕಪ್ಪ. ಇಂಟ್ A, B, C ಅಂತ ಹೇಳ್ತೀನಿ. ಇದು ಪರ್ಫೆಕ್ಟ್ ಆಗಿದೆ. ಸೊ A, B, C ನನಗೆ 3 ಬಾಕ್ಸ್ ಬೇಕು. ಅದರಲ್ಲಿ ನಾನು ಇಂಟಿಜರ್ ನಂಬರ್ಸ್ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇನೆ ನಾನೇನಾದ್ರೂ ಈ ತರ ಮಾಡಿದ್ದಿದ್ರೆ, ಇಂಟ್ A, B, ಫ್ಲೋಟ್, ನನಗೆ ಒಂದು ಬಾಕ್ಸ್ ಹೆಸರು ಫ್ಲೋಟ್ ಅಂತ ಇರಬೇಕು ಅಂದ್ರೆ ಇದು ರಾಂಗ್ ಆಯ್ತು. ಯಾಕೆ ಅಂದ್ರೆ ಈ ಫ್ಲೋಟ್ ಅನ್ನೋದು ಕೀವರ್ಡ್. ಸೊ ನಮ್ಮ ಸಿ ಲ್ಯಾಂಗ್ವೇಜ್ ಅಲ್ಲಿ 32 ಕೀವರ್ಡ್ಸ್ ಇದೆ. ಆ 32 ಕೀವರ್ಡ್ಸ್ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಕೋರ್ಸ್ ಅಲ್ಲಿ. ಸೊ 32 ಕೀವರ್ಡ್ಸ್ ಇದೆ. ಸೊ ಕೀವರ್ಡ್ ಅನ್ನ ನೀವು ವೇರಿಯಬಲ್ ನಾಮ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಇವಾಗ ನಿಮ್ಮ ಹೆಸರು ಯಾರ್ದುವೆ ಪ್ರೈಮ್ ಮಿನಿಸ್ಟರ್ ಅಂತ ಇರಂಗಿಲ್ಲ, ಚೀಫ್ ಮಿನಿಸ್ಟರ್ ಅಂತ ಇರಂಗಿಲ್ಲ, ಕಲೆಕ್ಟರ್ ಅಂತ ಇರಂಗಿಲ್ಲ. ಯಾಕೆ? ಅದೊಂದು ಕೀವರ್ಡ್ ಇದ್ದಂಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದೊಂದು ಕೀವರ್ಡ್ ಆಯ್ತಾ. ಸೊ ಸಿ ಇಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂದ್ರೆ ನೀವು ಅಪ್ಪರ್ ಕೇಸ್ ಮತ್ತೆ ಲೋಯರ್ ಕೇಸ್ಗೆ ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್, ನೀವು ವೇರಿಯೇಬಲ್ಸ್ ನ ಹಿಂಗ್ ಡಿಕ್ಲೇರ್ ಮಾಡ್ಕೊಂತೀರಾ ಅಂತ ಅನ್ಕೊಳ್ಳಿ. ಇಂಟ್ ಚಿಂಟು ಚಿಂಟು ಚಿಂಟು. ಇದು ನಿಮ್ ಪ್ರಕಾರ ಸರ್ ಒಬ್ನೇ ವ್ಯಕ್ತಿ ಸರ್, ಚಿಂಟು 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 ಅಷ್ಟೇನೆ. ಸೊ ಇಲ್ಲಿ ಎಲ್ಲಾ ಲೋಯರ್ ಕೇಸಲ್ಲಿ ಇದೆ, ಇಲ್ಲಿ ಫಸ್ಟ್ ಲೆಟರ್ ಅಪ್ಪರ್ ಕೇಸಲ್ಲಿ ಇದೆ, ಇಲ್ಲಿ ಎಲ್ಲ ಅಪ್ಪರ್ ಕೇಸಲ್ಲಿ ಇದೆ ಅಂತ ಹೇಳ್ತೀರಾ. ಆದ್ರೆ ಸಿ ಲ್ಯಾಂಗ್ವೇಜ್ ಪ್ರಕಾರ ಇದು 3 ನೇಮ್ಸ್ ಆಯ್ತು. ಯಾಕೆ ಅಂದ್ರೆ ಇದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಅಪ್ಪರ್ ಕೇಸ್ ಮತ್ತೆ ಲೋಯರ್ ಕೇಸ್ ನ ಡಿಫ್ರೆನ್ಶಿಯೇಟ್ ಮಾಡತ್ತೆ ಅಂತ. ಇಟ್ ಡಿಫ್ರೆನ್ಶಿಯೇಟ್ಸ್ ಬಿಟ್ವೀನ್ ಅಪ್ಪರ್ ಕೇಸ್ ಅಂಡ್ ಲೋಯರ್ ಕೇಸ್ ಅಂತ. ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ರೇವಾ ರೇವಾ, ಇಲ್ಲಿ ಎಲ್ಲಾ ಕ್ಯಾಪಿಟಲ್ ಇದೆ, REVA. ಇಲ್ಲಿ REVA ಆರ್ ಕ್ಯಾಪಿಟಲ್ ಇದೆ, EVA ಲೋಯರ್ ಕೇಸ್ ಅಲ್ಲಿ ಇದೆ. ಹಂಗಾಗಿ ಬೋತ್ ಆರ್ ಡಿಫ್ರೆಂಟ್ ಅಕಾರ್ಡಿಂಗ್ ಟು ಸಿ ಲ್ಯಾಂಗ್ವೇಜ್. ಈಗ ನಾನು ಕೆಲವು ವೇರಿಯೇಬಲ್ ನೇಮ್ಸ್ ಡಿಸ್ಪ್ಲೇ ಮಾಡ್ತೀನಿ. ನೀವು ಜಸ್ಟ್ ನಾನು ಒಂದು 5 ಸೆಕೆಂಡ್ ಟೈಮ್ ಅನ್ನು ಕೊಡ್ತೀನಿ. ಟೈಮರ್ ಅಲ್ಲಿ ನಾನು ಟೈಮರ್ ಆನ್ ಮಾಡ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, 1 ನಿಮಿಷ ಸ್ಟಾಪ್ ವಾಚ್. ನಾನು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನೀವೇನ್ ಮಾಡ್ಬೇಕು ಅವಾಗ ಅಂದ್ರೆ, ಕರೆಕ್ಟಾ ತಪ್ಪಾ ಅಂತ ನೀವು ಬುಕ್ ಅಲ್ಲಿ ಬರ್ಕೊಬೇಕಷ್ಟೇ. ಜಸ್ಟ್ ಒಂದು ರೈಟ್ ರಾಂಗ್. ಓಕೆ. ಸೊ ನಾನೀಗ ವೇರಿಯೇಬಲ್ ನೇಮ್ ಡಿಸ್ಪ್ಲೇ ಆಯ್ತು. ಓಕೆ. SI ಕರೆಕ್ಟಾ ತಪ್ಪಾ? SI ಅನ್ನೋದು ಕರೆಕ್ಟ್ ಅಲ್ವಾ? ಯಾಕೆ? ಆಲ್ಫಾಬೆಟ್ಸ್ ಇದೆ. ನೆಕ್ಸ್ಟ್ 2SI ಕರೆಕ್ಟಾ ತಪ್ಪಾ? ಅನಲೈಸ್ ಮಾಡಿ. ಇದು ತಪ್ಪು ಅಂತ ನಿಮ್ಮ ನಾಗವಲ್ಲಿ ಹೇಳ್ತಾ ಇದ್ದಾಳೆ. ಯಾಕೆ? 2 ಅನ್ನೋದು ಡಿಜಿಟ್. ವೇರಿಯಬಲ್ ನೇಮ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ದ ಡಿಜಿಟ್. ಹಂಗಾಗಿ ಇದು ತಪ್ಪು. ಅಂಡರ್ ಸ್ಕೋರ್ SI ಇದು ಕರೆಕ್ಟು. ಯಾಕೆ? ಅಂಡರ್ ಸ್ಕೋರ್ ಅಕ್ಸೆಪ್ಟಬಲ್ ಬಿಗಿನಿಂಗ್ ಅಲ್ಲಿ, ಆದ್ರೆ ಇಟ್ಸ್ ನಾಟ್ ಎ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅದು ಒಳ್ಳೆ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಅಲ್ಲ ಅಂತ. ನೆಕ್ಸ್ಟ್ P ಕರೆಕ್ಟು. ಸೊ ನೆಕ್ಸ್ಟ್ ABC ಅಂಡರ್ ಸ್ಕೋರ್ 1 2 3 ಕರೆಕ್ಟು. ಆಲ್ಫಾಬೆಟ್ಸ್ ಇದೆ, ಡಿಜಿಟ್ಸ್ ಇದೆ, ಅಂಡರ್ ಸ್ಕೋರ್ ಇದೆ, ಡಿಜಿಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ. ಸೊ ಕರೆಕ್ಟು. ABC -1 2 3 ಇದು ರಾಂಗ್ ಆಗುತ್ತೆ. ಇದು ರಾಂಗ್. ನೆಕ್ಸ್ಟ್ ಇಂಟ್, ಇದು ರಾಂಗ್. ಯಾಕೆ? ಇಂಟ್ ನಾನು ವೇರಿಯಬಲ್ ನೇಮ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ಡಾಟಾ ಟೈಪ್. ಹಂಗಾಗಿ ಸೊ ಇಂಟ್ ನಾನು ವೇರಿಯಬಲ್ ನೇಮ್ ಆಗಿ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ $ABC ಇದನ್ನು ಇನ್ವ್ಯಾಲಿಡ್ ಅದು. ಯಾಕೆ? ಡಾಲರ್ ಅನ್ನೋದು ಸ್ಪೆಷಲ್ ಸಿಂಬಲ್. ನಾವು ಆಲ್ಫಾಬೆಟ್ಸ್ ಯೂಸ್ ಮಾಡ್ಬೋದು, ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು, ಮತ್ತೆ ಡಿಜಿಟ್ಸ್ ಯೂಸ್ ಮಾಡ್ಬೋದು. ಡಾಲರ್ ನ ಯೂಸ್ ಮಾಡಂಗಿಲ್ಲ. ಹಂಗಾಗಿ ಇದು ರಾಂಗ್. ಸಿಂಪಲ್ ಯೂಸ್ ಮಾಡ್ಬೋದು.
ವ್ಯಾಲಿಡ್ ಅದು. SB_ ಅಕೌಂಟ್ ಯೂಸ್ ಮಾಡ್ಬೋದು, ಅದು ವ್ಯಾಲಿಡ್. ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಸೊ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನ ಹೇಳ್ಕೊಡ್ತೀನಿ. ಅಂದ್ರೆ ಇಫ್ ಎಲ್ಸ್ ಯಾವ ರೀತಿ ಯೂಸ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು.